ಬೇಕಿದ್ರೆ ಕಾಲಿಗೆ ಬೀಳ್ತೀನಿ ಸರ್. ಎದೆಲು ರಾಯ್? ಮೇಡಮ್ ನ ದೂರ ಮಾಡಬೇಡಿ ಸರ್. ಜಾಸ್ತಿ ಮೇಡಮ್ ನ ದೂರ ಮಾಡಬೇಡಿ. ಏನ್ ಮಾಡ್ತಿದ್ಯಾ? ಎದೆಲು ರಾಯ್? ಎದೆಲು ಮೇಲೆ. ಇಷ್ಟೇ ಸರ್ ಮಾಡಕ್ಕಾಗೋದು. ನೀವು ತಿಳಿದವರು, ಇನ್ನೇನು ಹೇಳಕ್ಕಿಲ್ಲ ಸರ್. ಪ್ಲೀಸ್ ಸರ್, ಕೊನೆವರೆಗೂ ಜೊತೆಯಾಗಿರಿ. ಅವ್ರ ಬದಲಾವಣೆಗೊಂದು ಅರ್ಥ ಕೊಡಿ ಸರ್. ಪ್ರೀತಿಗೆ ಸೋಲಿಲ್ಲ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿ ಸರ್. ಮತ್ತೆ ಪ್ರೂವ್ ಮಾಡಿ. ಯಜಮಾನ ಯಜಮಾನ. ಹಾಯ್ ರಾಘು ಸರ್. ಹಾಯ್ ರಾಯ್, ಯಾವಾಗ ಬಂದೆ? ತುಂಬಾ ಹೊತ್ತಾಯ್ತು. ನೀವು ಬರೋದನ್ನ ಕಾಯ್ತಾ ಇದ್ದೆ ಸರ್. ಸರಿ, ಮನೆಗ್ ಬರೋದ್ ಬಿಟ್ಟು ಇಲ್ಲೇ ಕಾಯ್ತಿದ್ಯಾ? ಒಳ್ಳೆ ಟೈಮ್ ಬಂದಾಗ ಮನೆಗೆ ಬರ್ತೀನಿ ಬಿಡಿ ಸರ್. ಅಲ್ಲ ರಾಯ್, ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಎಲ್ರು ಕಾಲ್ ಎಳಿತಿದ್ ನೀನು ಇವತ್ತ್ಯಾಕೆ ಸೀರಿಯಸ್ ಆಗಿದ್ಯಾ? ತಂಪಾದ ಮನಸ್ಸಿನ ತೋಟಕ್ಕೆ ಸಡನ್ ಆಗಿ ಉರಿಯೋ ಬೆಂಕಿ ಬಿದ್ರೆ ನಗೋಕ್ ಹೇಗ್ ಸಾಧ್ಯ ಸರ್? ಮನಸ್ಸಿಗೆ ನೋವಾಗೋ ತರ ವಿಷಯ ಗೊತ್ತಾದಾಗ ಹೇಗ್ ತಾನೇ ಖುಷಿಯಾಗಿರಕ್ಕಾಗುತ್ತೆ ಸರ್? ಏನ್ ಸರ್, ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸ್ತಾ ಇದೆಯಾ? ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ರಾಯ್? ನೀವು ಜಾನ್ಸಿ ಮೇಡಮ್ಗೆ ಡೈವರ್ಸ್ ಕೂಡ ಹೊರಟಿರೋದು ನ್ಯಾಯನ ಸರ್? ಜಾನ್ಸಿ ಮೇಡಮ್ ನಿಮಗೋಸ್ಕರ, ನಿಮ್ ಪ್ರೀತಿಗೋಸ್ಕರ ಹೇಗಿದ್ದವರು ಹೇಗ್ ಬದಲಾಗಿದ್ದಾರೆ, ಏನೆಲ್ಲ ಬಿಟ್ಟು ಬಂದಿದ್ದಾರೆ ಅಂತ ನಿಮಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ ಅಲ್ವಾ ಸರ್? ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು ಅಂತ ಎಲ್ಲವನ್ನು ಬಿಟ್ಟು ಬಂದವರು ಸರ್ ನಮ್ ಜಾನ್ಸಿ ಮೇಡಮ್. ಅಂತವ್ರನ್ನ ದೂರ ಮಾಡೋದು ಅಂದ್ರೆ ಬಿರುಗಾಳಿಲಿ ಹಾರಾಡೋ ಗಾಳಿಪಟನ ಬಿಟ್ಟಂತೆ ಸರ್. ಇದಕ್ಕೆಲ್ಲ ನಿಮ್ ಮನಸಾಕ್ಷಿ ಒಪ್ಪಿದ್ಯಾ ಸರ್? ನೀವಿಬ್ರು ಚೆನ್ನಾಗಿದ್ದೀರಾ? ಅಪ್ಪಿತಪ್ಪಿ ನಿಮ್ಮಿಬ್ರ ಮಧ್ಯ ಸಣ್ಣ ಪುಟ್ಟ ಮನಸ್ತಾಪ ಇದ್ದು, ಜಾನ್ಸಿ ಮೇಡಮ್ ಮೇಲೆ ನಿಮ್ ಮನೆಯವರಿಗೆಲ್ಲ ಕೋಪ ಇದ್ರು ಅದು ಸರಿ ಹೋಗಿ ಅನ್ಯೋನ್ಯವಾಗಿ ಇರ್ತೀರಾ? ನನ್ನ ಮೊಮ್ಮಗಳನ್ನ ಜೋಪಾನವಾಗಿ ನೋಡ್ಕೋತೀರಾ ಅನ್ನೋ ಧೈರ್ಯದಲ್ಲಿ ಯಜಮಾನ್ರು ಸಂತೋಷವಾಗಿದ್ದಾರೆ ಸರ್. ಜಾನ್ಸಿ ಮೇಡಮ್ ಖುಷಿಯಾಗಿದ್ದಾರೆ ಅಂದ್ಮೇಲೆ ತನಗಿರೋ ಕಾಯಿಲೆ ಎಲ್ಲ ಹೊರಟೋಗಿದೆ ಅನ್ಕೊಂಡು ಶುಗರ್ ಮಾತ್ರೆ ತಗೊಳ್ಳೋದೇ ಬಿಟ್ಟು ಬಿಟ್ಟಿದ್ದಾರೆ ಸರ್. ಅಷ್ಟು ಖುಷಿಯಾಗಿರೋ ಯಜಮಾನ್ರಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ, ಬಹುಶಃ ಪ್ರಾಣನೇ ಬಿಟ್ಟು ಬಿಡ್ಬೋದು. ಯಜಮಾನ್ರು ನಿಮ್ಮನ್ನ ಆಕಾಶದಲ್ಲಿ ಇಟ್ಟಿದ್ದಾರೆ ಸರ್. ಅವರಿಗೆ ನೀವಂದ್ರೆ ಅಷ್ಟು ಅಭಿಮಾನ. ನೀವೇ ಇಂಥ ನಿರ್ಧಾರ ಮಾಡಿದಿರ ಅಂತ ಗೊತ್ತಾದ್ರೆ ಅವರು ಖಂಡಿತ ಸಹಿಸಲ್ಲ ಸರ್. ರಾಘು ಸರ್, ನನ್ನ ಜೀವನದಲ್ಲಿ ಬುದ್ಧಿ ಬಂದಾಗಿಂದ ಕಣ್ಣೀರ್ ಹಾಕಿಲ್ಲ. ಆದ್ರೆ ಇವತ್ತು ನೀವು ಜಾನ್ಸಿ ಮೇಡಮ್ ನ ದೂರ ಮಾಡ್ತೀರ ಅನ್ನೋ ವಿಷಯ ಗೊತ್ತಾಗಿ ತುಂಬಾ ನೋವು ಆಗ್ತಿದೆ ಸರ್. ಜಾನ್ಸಿ ಮೇಡಮ್ ನಿಮ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಸರ್. ಅವ್ರ ಮನಸ್ಸು ತುಂಬಾ ಒಳ್ಳೇದು ಸರ್. ಈಗ ಅವ್ರ ಸುತ್ತಮುತ್ತ ಎಲ್ಲ ಶತ್ರುಗಳೇ ತುಂಬಿಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನೀವು ಅವ್ರ ಕೈ ಬಿಡಬೇಡಿ ಸರ್. ಪ್ಲೀಸ್ ಸರ್, ಕೈ ಬಿಡಬೇಡಿ ಸರ್. ಬೇಕಿದ್ರೆ ಕಾಲಿಗೆ ಬೀಳ್ತೀನಿ ಸರ್. ಎದೆಲು ರಾಯ್? ಮೇಡಮ್ ನ ದೂರ ಮಾಡಬೇಡಿ ಸರ್. ಜಾಸ್ತಿ ಮೇಡಮ್ ನ ದೂರ ಮಾಡಬೇಡಿ. ಏನ್ ಮಾಡ್ತಿದ್ಯಾ? ಎದೆಲು ರಾಯ್? ಎದೆಲು ಮೇಲೆ. ಇಷ್ಟೇ ಸರ್ ಮಾಡಕ್ಕಾಗೋದು. ನೀವು ತಿಳಿದವರು, ಇನ್ನೇನು ಹೇಳಕ್ಕಿಲ್ಲ ಸರ್. ಪ್ಲೀಸ್ ಸರ್, ಕೊನೆವರೆಗೂ ಜೊತೆಯಾಗಿರಿ. ಅವ್ರ ಬದಲಾವಣೆಗೊಂದು ಅರ್ಥ ಕೊಡಿ ಸರ್. ಪ್ರೀತಿಗೆ ಸೋಲಿಲ್ಲ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿ ಸರ್. ಮತ್ತೆ ಪ್ರೂವ್ ಮಾಡಿ. ಅದ್ಗೆ ಹಾ ಸಂಗೀತ, ನೀವು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ ಬಂದಿದ್ದು ಮತ್ತೆ ಈ ಮನೇಲಿ ಉಳ್ಕೋಬೇಕು ಅಂತ ನೀವು ಮಾಡ್ತಾ ಇರೋ ಪ್ರಯತ್ನಗಳಿಗೆ ಹ್ಯಾಟ್ಸ್ ಆಫ್ ಅದ್ಗೆ. ಆದ್ರೆ ಅದ್ಗೆ
ನಂಗಿದೆಲ್ಲದ್ರ ಮಧ್ಯೆ ಈಗ್ಲೂ ಒಂದ್ ಡೌಟ್ ಕಾಡ್ತಾ ಇದೆ. ಡೌಟಾ? ಏನ್ ಡೌಟು? ಅಲ್ಲ ಅದ್ಕೆ ಸದ್ಯಕ್ಕೇನೋ ನೋಟಿಸ್ ಬರ್ದೇ ಇರೋ ರೀತಿ ನೀವ್ ವ್ಯವಸ್ಥೆ ಮಾಡಿದೀರಾ. ಆದ್ರೆ ಇನ್ನೊಂದ್ 3 ದಿನ ಆದ್ಮೇಲೆ ನೋಟಿಸ್ ಬರ್ಲಿಲ್ಲ ಅಂದ್ರೆ ನಮ್ ಮನೆಯವರು ಲಾಯರಿಗೆ ಫೋನ್ ಮಾಡೇ ಮಾಡ್ತಾರಲ್ವಾ? ಅದ್ರಲ್ಲಂತೂ ಡೌಟೇ ಬೇಡ, 100% ಮಾಡೇ ಮಾಡ್ತಾರೆ. ಸತ್ಯ ಹೊರಗ್ ಬರುತ್ತಲ್ಲ, ಅವಾಗ ಏನ್ ಮಾಡ್ತೀರಾ? ಆಮೇಲೆ ಇವ್ರು ಸುಮ್ನೆ ಇರ್ತಾರೆ ಅನ್ಕೊಂಡಿದೀರಾ? ಇವ್ರಗಳಿಗೆಲ್ಲ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ಎಲ್ರ ಮನ್ಸು ನನ್ ಗೆಲ್ತೀನಿ ಸಂಗೀತ. ಇವತ್ತೆಲ್ರು ನಾಟಕ ಮಾಡ್ತಿರ್ಬೋದ್ ಸಂಗೀತ, ಆದ್ರೆ ಮುಂದೊಂದಿನ ಮನ್ಸಾರೆ ನಾನೇ ಈ ಮನೆ ಸೊಸೆ ಅಂತ ಎಲ್ರು ಹೇಳ್ಬೇಕು, ಹಾಗ್ ಮಾಡ್ತೀನಿ. ಅಲ್ಲ ಅದ್ಕೆ ಅಕ್ಕನ್ ಬಗ್ಗೆ ಗೊತ್ತಿದ್ರುನು ಅವ್ರು ಒಪ್ಕೊಂತಾರೇನೋ ನಂಬಿಕೆ ಮೇಲೆ ಇದ್ದೀರಾ? ಸಂಗೀತ, ಪಲ್ಲವಿ ಮಾಡಿದ್ರೆ ಏನಂತೆ? ವಿಷಯ ಗೊತ್ತಾಗೋಷ್ಟರಲ್ಲಿ ಮನೆಯವರೆಲ್ಲ ನನ್ ಪರವಾಗಿ ನಿಲ್ಲೋ ಹಾಗೆ ನಾನ್ ಮಾಡ್ಕೋತೀನಿ. ನೋಟಿಸ್ ಸುಟ್ಟಾಕಿರೋ ವಿಷಯ ಪಲ್ಲವಿಗ್ ಗೊತ್ತಾಗಿದ ತಕ್ಷಣ ನೀನ್ ಇಂಥ ಕೆಲ್ಸ ಮಾಡಿದ್ಯಾ, ನೀನ್ ಈ ಮನೇಲಿರಕ್ ಲಾಯಕ್ಕೆ ಇಲ್ಲ ಅಂತ ಬೈಯೋದಂತೂ ಕನ್ಫರ್ಮ್. ಬೈಯೋದ್ ಮಾತ್ರ ಅಲ್ಲ ಅದ್ಗೆ, ಈಗ್ಲೇ ಮನೆ ಬಿಟ್ಟು ಹೋಗು ಅಂತಾಳೆ. ಆಗ ನಾನು ಬ್ಯಾಗ್ ಎತ್ಕೊಂಡ್ಬಂದು ಫುಲ್ಲು ಡ್ರಾಮಾ ಮಾಡ್ತಾ, ಆಯ್ತು ಪಲ್ಲವಿ, ನನ್ಗೆ ಈ ಮನೇಲಿರೋ ಋಣನೇ ಇಷ್ಟು ಅಂತ ಹೇಳಿ ಬ್ಯಾಗ್ ಎತ್ಕೊಂಡ್ ಹೊಡ್ತೀನಿ. ಅಂದ್ರೆ ಮನೆ ಬಿಟ್ಟು ಹೋಗ್ತೀರಾ? ಹೋಗಲ್ಲ, ಜಸ್ಟ್ ಹೋಗೋ ತರ ಆಕ್ಟಿಂಗ್ ಮಾಡ್ತೀನಿ. ಆಗ ದೊಡ್ಡ ಮಾವ ಬಂದು ನನ್ನ ತಡೆದು, ಹೋಗ್ಬೇಡಮ್ಮ, ಈ ಮನೆ ತಕ್ಕ ಸೊಸೆ ನೀನೇ ಅಂತ ಹೇಳ್ಬೇಕು, ಹಾಗ್ ಮಾಡ್ತೀನಿ. ಆಯ್ತು, ಆದ್ರೆ ದೊಡ್ಡಪ್ಪ ಹೇಳಿದ ತಕ್ಷಣ ನೀವ್ ಇಲ್ಲೇ ಇರೋದಕ್ ಮಿಗ್ದವ್ರೆಲ್ಲ ಒಪ್ಕೊಂಡ್ಬಿಡ್ತಾರಾ? ಮಾವ ಮಾತ್ರ ಅಲ್ಲ, ಅಜ್ಜಿನೂ ಬಂದು, ಲೇ ಚಾನ್ಸಿ, ನೀನ್ ಈ ಮನೆಗೆ ತಕ್ಕ ಸೊಸೆ, ನಮ್ ಎಲ್ರಿಗೂ ನೀನ್ ಇಷ್ಟ ಆಗಿದ್ಯಾ, ಈ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ. ಹಾಗ್ ಹೇಳೋ ಹಾಗೆ ನಾನ್ ಮಾಡೇ ಮಾಡ್ತೀನಿ. ಸಂಪ್ರದಾಯ ಅನ್ನೋ ಅಜ್ಜಿ, ತುಂಬಾ ಸ್ಟ್ರಿಕ್ಟ್ ಇರೋ ಮಾವ, ಇವ್ರಿಬ್ರೇ ಮಾಡ್ಲಾದ್ಮೇಲೆ ಇನ್ ಮುದ್ದತೆ ದೊಡ್ಡತೆ ಯಾವ್ ಲೆಕ್ಕ? ಅವ್ರಿಬ್ರು ನನ್ನ ಹತ್ರ ಬಂದು, ಇಷ್ಟು ದಿನ ನೀನ್ ಇಷ್ಟು ಒಳ್ಳೆವಳು ಅಂತ ನಮಗ್ ಗೊತ್ತೇ ಆಗಿರ್ಲಿಲ್ಲ, ನೀನ್ ಈ ಮನೆ ಬೆಳ್ಕಕ್ ಬಂದಿರೋ ಮಹಾಲಕ್ಷ್ಮಿ, ಈ ಮನೆ ಬಿಟ್ಟು ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇವರೆಲ್ಲ ಓಪನ್ ಅಪ್ ಆದ್ಮೇಲೆ ಇನ್ನು ನಿಮ್ ಅಣ್ಣ ಸುಮ್ನಿರ್ತಾನೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಇಷ್ಟು ದಿನ ತನ್ ಮನ್ಸಲ್ಲಿದ್ದ ಪ್ರೀತಿನ ಹೊರಗಡೆ ಹಾಕೇ ಹಾಕ್ತಾನೆ. ಆಮೇಲೆ ನಿಮ್ ಅಣ್ಣ ಬಂದು, ಮೇಡಮ್, ನೀವೇ ನನಗ್ ಪರ್ಫೆಕ್ಟ್ ಜೋಡಿ, ಈ ಯಜಮಾನನ ಒಂಟಿ ಮಾಡಿ ಹೋಗ್ಬೇಡಿ, ನೀವಿಲ್ದೆ ನನಗ್ ಬದುಕೋದಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಈ ರೀತಿ ಅವ್ರ ಮನ್ಸಲ್ಲೆಲ್ಲ ಜಾಗ ಮಾಡ್ಕೊಂಡು ಈಗ ನಾನ್ ಹೇಳೋ ಹಾಗೆ ಮಾಡೇ ಮಾಡ್ತೀನಿ. ನನಗ್ ಬೇಕಾಗಿರೋದು ಅದೇ. ಅದ್ಕೆ ನೀವ್ ಹೇಳ್ದಾಗೆ ನಡೆದ್ಬಿಟ್ರೆ ನನ್ನಷ್ಟು ಖುಷಿ ಪಡೋರು ಇನ್ಯಾರು ಇಲ್ಲ. ಆದ್ರೆ ಅದು ಸಾಧ್ಯನಾ? ನೀವ್ ಅನ್ಕೊಂಡಿರೋಗೆ ಅವ್ರೆಲ್ರನ್ನೂ ಗೆಲ್ಲೋದ್ ಹೇಗೆ? ಮನ್ಸ್ ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ ಸಂಗೀತ. ಯಾರ್ಯಾರ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಎಲ್ರನ್ನೂ ಬುಟ್ಟಿಗೆ ಹಾಕೋತೀನಿ. ದೊಡ್ಡ ಮಾವನ್ ವೀಕ್ನೆಸ್ ಏನ್ ಹೇಳು? ಅವ್ರ ಬಿಡಿ ಅದ್ಗೆ, ಯಾರಾದ್ರೂ ಸ್ವಲ್ಪ ಹೋಗ್ಬಿಟ್ರೆ ಸಾಕು, ಫುಲ್ ಫ್ಲಾಟ್ ಆಗೋಗ್ಬಿಡ್ತಾರೆ. ಇಷ್ಟು ಸಾಕಲ್ವಾ ಅವ್ರ ಮನ್ಸ್ ಗೆಲ್ಲೋದಕ್ಕೆ? ನೋಡ್ತಿರು, ಮೊದ್ಲು ಅವ್ರ ಮನ್ಸಲ್ಲೇ ನಾನ್ ಜಾಗ ಮಾಡ್ಕೊಳ್ತೀನಿ. ಓಕೆ ಅದ್ಗೆ, ನಿಮ್ ಆಪರೇಷನ್ ದೊಡ್ಡಪ್ಪಂಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನನ್ ಮುದ್ದಿನ ನಾದ್ನಿ. ಸರಿ ಆಯ್ತು, ನನ್ ಜಾಸ್ತಿ ಟೈಮ್ ಇಲ್ಲ, ಈಗ್ಲಿಂದಾನೇ ಎಲ್ರ ಮನ್ಸು ಗೆಲ್ಬೇಕು. ದೊಡ್ಡ ಮಾವ, ಹಲೋ, ನಾನು ತುಳಸಿಯವ್ರ ಮಗ ಪ್ರಣವ್ ಮಾತಾಡ್ತಿದ್ದೀನಿ. ಹೇಳಿ ಪ್ರಣವ್. ಪ್ರೋಸೆಸ್ ಎಲ್ಲಿವರೆಗೂ ಬಂತು? ಪ್ರೋಸೆಸ್ ನೀವು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ. ನಾನು ರಾಘವೇಂದ್ರ ಜಾನ್ಸಿ ಡಿವೋರ್ಸ್ ಮ್ಯಾಟರ್ ಬಿಟ್ಟು ಬೇರೆ ಏನ್ರಿ ಮಾತಾಡ್ತೀನಿ? ನೋಟಿಸ್ ಡಿಸ್ಚಾರ್ಜ್ ಮಾಡಿದ್ರಾ? ಇವಾಗ ಯಾವ ಸ್ಟೇಜಲ್ಲಿ ಇದೆ? ಅದು ಸ್ಟಾರ್ಟ್ ಆಗಿದ್ರೆ ಅಲ್ವಾ ಪ್ರಣವ್, ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳೋದು. ವಾಟ್ ಯು ಮೀನ್? ಅವತ್ತೇ ರಾಘವೇಂದ್ರನ ಕೈಯಲ್ಲಿ ವಕಾಲತ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡ್ ಬಂದ್ರಿ ತಾನೆ? ಅವ್ರೇನೋ ಮಾಡಿದ್ರು ಪ್ರಣವ್, ಆದ್ರೆ ಬಟ್ ವಾಟ್? ಸಿಗ್ನೇಚರ್ ಮಾಡಿದ್ಮೇಲೆ ಅದನ್ನ ಇಟ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಬೇಗ ಪ್ರೋಸೆಸ್ ಮಾಡಿ ಮುಗಿಸೋದು ತಾನೆ? ಎಲ್ಲಿಂದ ಮುಗಿಸೋದು? ಆ ಜಾನ್ಸಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬಿಟ್ಲು. ರೀ, ಏನ್ ಮಾತಾಡ್ತೀನಿ ಅನ್ನೋ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ಅವ್ಳು ಹೇಗ್ರಿ ಸ್ಟಾಪ್ ಮಾಡ್ತಾಳೆ? ಹೌದು ಪ್ರಣವ್, ಆ ಜಾನ್ಸಿ ತುಂಬಾ ಟೆರರ್ ಲೇಡಿ ಕಣ್ರಿ. ಇವಾಗ ಅವಳ ಬಗ್ಗೆ ಹೇಳೋದ್ ಬಿಟ್ಟು ಮೊದ್ಲು ಅವಳು ಏನ್ ಮಾಡಿದ್ಲು ಅಂತ ಕೇಳ್ರಿ. ಅದು ನಾನು ರಾಘವೇಂದ್ರ ಅವ್ರ ಹತ್ರ ಸಿಗ್ನೇಚರ್ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತ್ತನ್ನ ಹಾಕಿ, ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ? ನಾನು ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಇಷ್ಟಾಯ್ತು ನೋಡಿ. ಮೊದಲು ನಾನು ಜಾನ್ಸಿನ ನೋಡಿ ತುಂಬಾ ಇನ್ನೋಸೆಂಟ್ ಅನ್ಕೊಂಡಿದ್ದೆ, ಆಮೇಲೆ ಅವಳು ರೆಬಲ್ ಅಂತ ಗೊತ್ತಾಯ್ತು. ಅದಕ್ಕೆ ಅವಳಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಆ ವಕಾಲತ್ ಪೇಪರ್ನ ಅವಳ ಮುಂದೆನೆ ಸುಟ್ಟಾಕಿ, ಅಮ್ಮ ನೀನ್ ಸವಾಸ ಸಾಕು ಅಂತ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಅಲ್ಲ ರೀ, ನೀವೊಬ್ರು ಲಾಯರ್, ಅವಳಿಗೆ ಹೆದರ್ಕೊಂಡು ಆ ಕೆಲಸ ನಿಮ್ಗೆ ಏನ್ರಿ ಹೇಳೋದು? ನಾನು ಲಾಯರ್ ಆಗೋಕ್ಕೂ ಮೊದಲು ಒಬ್ಬ ಮನುಷ್ಯ, ನನಗೂ ಪ್ರಾಣದ ಮೇಲೆ ಆಸೆ ಇದೆ, ಜೊತೆಗೆ ಭಯನೂ ಇದೆ. ನನಗಂತೂ ಅವಳು ಸವಾಸನೆ ಬೇಡ. ಆ ಕೇಸ್ ವಿಚಾರವಾಗಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ನನಗೆ ಫೋನ್ ಮಾಡ್ಲೇಬೇಡಿ. ಹಲೋ ಹಲೋ,
ಇವ್ರು ನಂಬ್ಕೊಂಡು ಮಾಮ್ ಮಾಮ್ ನಿಮ್ಮಮ್ಮ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಸರಿ, ನೀನೇನು ಒಳ್ಳೆ ಬಾಲ ಕೂಸ್ಕೊಂಡಿರೋ ಹಾವಿನ ತರ ಬುಸ್ಕೊಡ್ತಾ ಇದೀಯಾ? ಆ ಜಾನ್ಸಿ ಲಾಯರ್ನೇ ಬ್ಲಾಕ್ ಮೇಲ್ ಮಾಡಿ ರಾಘವೇಂದ್ರ ಸಿಗ್ನೇಚರ್ ಹಾಕಿದ್ ವಕಾಲತ್ ಫಾರ್ಮ್ ನ ಸುಟ್ಟಾಕ್ಸಿದಾಳಂತೆ ಡ್ಯಾಡ್. ಅಲ್ವೋ ಪ್ರಣವ್, ಅವರಿಬ್ರು ದೂರ ಮಾಡ್ಬೇಕು ಅಂತ ಏನ್ ಬೇಕಾದ್ರೂ ಮಾಡಕ್ಕೆ ನೀವೇ ರೆಡಿಯಾಗಿ ನಿಂತಿರ್ಬೇಕಾದ್ರೆ ಇನ್ನು ಅವಳನ್ನು ಮದುವೆ ಮಾಡ್ಕೊಂಡು ಅವನೇ ಬೇಕು ಅಂತಿರೋ ಸುಮ್ಮನೆ ಇರ್ತಾಳ? ನೋವೇ, ಈಗ್ಲೂ ಹೇಳ್ತೀನಿ ಕೇಳು, ಇದೆಲ್ಲ ವ್ಯರ್ಥ ಪ್ರಯತ್ನ, ಬಿಟ್ಬಿಡು. ತಪ್ಪು ನನ್ನಿಂದ ಆಗ್ತಿದ್ಯೋ ಅಥವಾ ಸಮಯನೇ ನನ್ನಿಂದ ತಪ್ಪು ಮಾಡಿಸ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ. ಬರೀ ಪ್ರಶ್ನೆಗಳು ಸುರಿಮಳೆ ಮಾತ್ರ ಇದೆ, ಯಾವ್ದಕ್ಕೂ ಉತ್ತರ ಸಿಗದೆ ನನ್ನ ಮನ್ಸೊಳಗಡೆ ಯುದ್ಧ ಆಗ್ತಿದೆ. ಎಲ್ಲದು ನನ್ನಿಂದಾನೇ ಆಗ್ತಿದೆ ಅಂತ ಗೊತ್ತಿದ್ರು ನನ್ ಕೈ ಏನು ಮಾಡಕ್ಕಾಗ್ತಿಲ್ಲ. ನನ್ನ ಮೇಲೆ ನನಗೆ ಸಿಟ್ಟು ಬರ್ತಿದೆ. ಛೇ, ನಾವು ರಾಘು ಯಾಕೋ ಹಿಂಗಾಡ್ತಿದ್ಯಾ? ಇವಾಗ ಏನಾಯ್ತು? ಏನು ಹಿಂಗ್ ಕೇಳ್ತಿದ್ಯಾ? ನನ್ನ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ನಾನೊಬ್ಬ ಹೆಲ್ಪ್ಲೆಸ್ ಆಗಿ ನಿಂತ್ಬಿಟ್ಟಿದ್ದೀನಿ. ಆದ್ರೆ ಇದೆಲ್ಲ ಇವತ್ತು ಶುರು ಆಗಿಲ್ಲ ತಾನೇ? ಆದ್ರೆ ನೀನ್ ಯಾಕೆ ಇವತ್ತು ಬೇರೆ ತರನೇ ಮಾತಾಡ್ತಿದ್ಯಾ? ಇವಾಗ ಯಾರು ಏನಂದ್ರು ಅದನ್ನ ಹೇಳು. ಕರುಣ, ಇವತ್ತು ರಾಯ್ ಮೀಟ್ ಮಾಡಿದ್ದೆ ಕಣ. ಲೋ ರಾಘು, ರಾಯ್ ಮೀಟ್ ಮಾಡೋದೇನು ಹೊಸ್ದಾ? ಅದಕ್ಕೆ ಯಾಕೋ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ಯಾ? ಯಾಕಂದ್ರೆ ಇವತ್ತು ನಾನು ಮೀಟ್ ಮಾಡಕ್ ಬಂದಿದ್ ರಾಯ್ ಹೊಸ ರಾಯ್. ಅಂದ್ರೆ ನಾನ್ ನೋಡ್ದಾಗೆ ರಾಯ್ ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ತಾನ್ ನಗದಲ್ದೆ ಜೊತೆಗಿರೋನು ನಗ್ನಗಿರಿಸ್ತಿದ್ದ. ರಾಯ್ ನೇಚರೇ ಹಾಗೆ ಕಣೋ, ಯಾವಾಗ್ಲೂ ಖುಷಿಯಾಗಿರ್ಬೇಕು, ಏನು ಟೆನ್ಷನ್ ತಗೊಳಲ್ಲ ಅವರು. ಜೀವನ ಪೂರ್ತಿ ಬಿಂದಾಸ್ ಆಗಿರ್ಬೇಕು ಅನ್ನೋ ಕ್ಯಾಟಗರಿಗೆ ಸೇರಿದವರು. ಆದ್ರೆ ಇವತ್ತು ಅದೇ ರಾಯ್ ಕಣ್ಣೀರ್ ಹಾಕ್ತಾ ಕೈ ಮುಗಿದು ನಿಮ್ಮನ್ನ ನಂಬದಿರೋ ಝಾನ್ಸಿ ಮೇಡಮ್ನ ಕೈ ಬಿಡ್ಬೇಡಿ ಸರ್ ಅಂತ ಕಾಲ್ ಹಿಡ್ಕೊಳಕ್ ಬಂದ್ಬಿಟ್ಟ ತರುಣ. ನಿಜ ಹೇಳ್ತಾ ಇದೀನ ರಾಘು? ಲೋ ತರುಣ, ನೋಟಿಸ್ ಬಂದ್ಮೇಲೆ ಝಾನ್ಸಿ ಮೇಡಮ್ ಮನೆ ಬಿಟ್ಟು ಹೋದ್ಮೇಲೆ ತಾತಂಗೆ ಏನಾಗ್ಬೋದು, ಝಾನ್ಸಿ ಮೇಡಮ್ ಪರಿಸ್ಥಿತಿ ಏನಾಗ್ಬೋದು ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದ್ಯೋ? ಅವ್ರಿಗೆ ಏನಾಗದೆ ಅಂತ ನೆನ್ಸ್ಕೊಂಡು ಈ ರೀತಿ ಭಯ ಪಟ್ರೆ ಏನೆಲ್ಲ ಸರಿ ಹೋಗ್ಬಿಡುತ್ತಾ? ಇಲ್ಲ ತಾನೆ. ಅಂದ್ಮೇಲೆ ಈ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಯೋಚನೆ ಮಾಡಿ ಮಾಡಿ ನನಗೂ ತಲೆ ಕೆಟ್ಟೋಗಿದೆ ತರುಣ. ಯಾವ್ದಕ್ಕೂ ಸೊಲ್ಯೂಷನ್ನೇ ಸಿಗ್ತಾ ಇಲ್ಲ. ರಾಘು, ಸೊಲ್ಯೂಷನ್ ನಿನ್ ಒಳಗೆ ಇದೆ ಕಣೋ. ಆದ್ರೆ ನಿನ್ ಎಮೋಷನ್, ನಿನ್ ಫ್ಯಾಮಿಲಿ ಮೇಲೆ ಇರೋ ಪ್ರೀತಿ ನಿನ್ ಕಣ್ಣು ಕಾಣಿಸ್ದಂಗೆ ಹೈಡ್ ಮಾಡಿದೆ ಅಷ್ಟೇ. ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಗಟ್ಟಿ ನಿರ್ಧಾರ ಮಾಡಿ ಚಾನ್ಸಿ ನನ್ನ ಹೆಂಡತಿ ನನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳು. ಅದೇ ಆಗ್ತಿಲ್ಲ ಕಣೋ. ನಮ್ಮ ಮನೆಯವ್ರು ಕೊಟ್ಟಿರೋ ಮಾತನ್ನ ಮೀರಿ ನನ್ನ ತಂಗಿ ಜೀವನ ಹಾಳು ಮಾಡಿ ಮತ್ತೆ ಅವ್ರ ಪ್ರೀತಿನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ಮತ್ ಚಾನ್ಸಿನ ಬಿಟ್ಕೊಟ್ಬಿಡು. ಮತ್ ಇನ್ನೇನೋ, ನಿನ್ ನೆಂಟರ ಮೇಲೇನು ಪ್ರೀತಿ, ಅಕ್ಕಿ ಮೇಲೇನು ಆಸೆ ಅಂದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಸಿಗಲ್ಲ. ನೋಡ್ರಾಗು, ಸಮಾಧಾನದಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸಮಸ್ಯೆನ ಒಳಗಡೆ ಇಟ್ಕೊಂಡು ಸಮಾಧಾನಕ್ಕೋಸ್ಕರ ಹುಡುಕಿದ್ರೆ ಸಮಸ್ಯೆನೂ ಬಗೆಹರಲ್ಲ, ನಿನ್ಗೆ ಸಮಾಧಾನನೂ ಸಿಗಲ್ಲ. ಸೊ ನೀನೇನಾದ್ರೂ ಒಂದು ಡಿಸಿಷನ್ ಬರಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ಗೆ ಯಾವತ್ತೂ ಸೊಲ್ಯೂಷನ್ನೇ ಸಿಗಲ್ಲ. ಯೋಚನೆ ಮಾಡು.